ನ್ಯೂಸ್ ಅವರಿಗೆ ಸ್ವಾಗತ. ನಾನು ಹಸನಾಬರ್ ನಿಮ್ಮನ್ನು ಕೇಳ್ತೀನಿ. ಪೊಲಿಟಿಕಲ್ ಕಂಪಲ್ಷನ್ಸ್ ಅನ್ನುವಂಥ ಶಬ್ದ ಬಳಸಿದ್ರಮ್ಮ. ಆರಂಭದಲ್ಲಿ ಪೊಲಿಟಿಕಲ್ ಯಾವ ಕಂಪಲ್ಷನ್ಸ್ ಇವರನ್ನು ಹೊರಗಡೆ ಕಾರಣ ಆಯಿತು ಒಂದು. ಮತ್ತೊಂದು ಕಡೆ ನಾನೇ ಕಾಂಗ್ರೆಸ್ ಅನ್ನೋ ರೀತಿ ನೀವು ಬಿಟ್ಕೊಟ್ರಿ ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ಸೇ ಇಲ್ಲ. ಸೊ ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಸಿದ್ದರಾಮಯ್ಯ ಇಲ್ಲದೇನೂ ಕಾಂಗ್ರೆಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ಪೊಲಿಟಿಕಲ್ ಕಂಪಲ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ರೇಷ್ಮೆ ಇದು ರೋಷನ್ ಬೇಗ್ ಅವರನ್ನು ತಂದಿದ್ದೀರಿ ನೀವು. ಯಾವ ಪೊಲಿಟಿಕಲ್ ಕಂಪಲ್ಷನ್ ಇವ್ರನ್ನ ಹೊರಗಿಡುತ್ತೆ 8 ತಿಂಗಳು? ಅಲ್ಲ, ನನಗೆ ನಿಮ್ಮ ಪ್ರಶ್ನೆಗಳು ಅರ್ಥ ಆಗೋದಿಲ್ಲ. ನೀವು ಸರಿಯಾದ ವ್ಯಕ್ತಿಯನ್ನು ಕೇಳ್ತಾ ಇಲ್ಲ ಪ್ರಶ್ನೆಗಳನ್ನ. ಕೇಳಬೇಕಾಗದವನ್ನೇ ಕೇಳಬೇಕು. ಈಗ ಪೊಲಿಟಿಕಲ್ ಕಂಪಲ್ಷನ್ಸ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಿತ್ತು ಅಂತ ನಾನು ಹೇಗೆ ಹೇಳಿ? ಅಲ್ಲ, ನಿಮ್ಮ ಪಕ್ಷ ಶಾಸಕಾಂಗ ನಾಯಕರು. ಹೌದು, ನೀವು MLA ಆಗಿದ್ರೆ ನಾನು ನಿಮ್ಮನ್ನು ಕೇಳ್ತಿದ್ದಪ್ಪ. ನೀವು MLA ಅಲ್ಲ ಅಷ್ಟೇ ಆಗಿದ್ರೆ, ಸೊ ನಿಮ್ ಲೀಡರ್ ತಾನೇ. ಲೀಡರ್ ಆದ್ರೂ ಕೂಡ ಲೀಡರ್ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲ ಶಾಸಕರಿಗೆ ಗೊತ್ತಾಗ್ತದ? ಎಲ್ಲ ಶಾಸಕರು ಕೇಳಿಬಿಟ್ರೆ ನೀವು ಸಿದ್ದರಾಮಯ್ಯ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ತಾರೆ ಅವರು. ಈ ಪೊಲಿಟಿಕಲ್ ಕಂಪಲ್ಷನ್ಸ್ ಏನು ಅಂತ ಅದಾದ್ರೆ ಹೇಳ್ಬಿಟ್ಟು ಬಿಡಿಸಿ ಹೇಳಿ. ಪೊಲಿಟಿಕಲ್ ಕಂಪಲ್ಷನ್ಸ್ ಇದ್ದಿರ್ಬೋದು. ಸಾರ್ವಜನಿಕವಾಗಿ ಅನೇಕ ಆಪಾದನೆಗಳನ್ನ ಅವರ ವಿರುದ್ಧ ಇವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಹಿರಿಯರು ದೊರೆಸ್ವಾಮಿ ಅವರು ಮಾಡಿದ್ರು, ಆಮೇಲೆ ಹಿರೇಮಠ ಅವರು ಮಾಡಿದ್ರು, ಅಬ್ರಹಾಂ ಅವರು ಮಾಡಿದ್ರು. ಇವತ್ತು ಅವರ ದೃಷ್ಟಿಯಲ್ಲಿ ಈ ಹಿರೇಮಠು, ಈ ದೊರೆಸ್ವಾಮಿ ಮತ್ತು ಅಬ್ರಹಾಂ ಇವರೇ ಬಹಳ ಅತ್ಯುಚ್ಚ ಇದು ನಾಯಕರು. ಇಲ್ಲಿ ಕರ್ನಾಟಕಕ್ಕೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಅವ್ರು ಹೇಳಿದಾಗ ನಾನು ಕೇಳಬೇಕು ಅಂತ ಹೇಳುವಂಥ ಭಾವನೆ ಅವರಲ್ಲಿ. ನೀವೇ ಹೇಳಿದ್ರಪ್ಪ, ನಿಮ್ಮ ನಾಯಕರೇ ಪರಮೇಶ್ವರ್ ಪದೇ ಪದೇ ಯಾರು ಹೇಳಿದ ತಕ್ಷಣ ನಾವು ಮಂತ್ರಿ ಸ್ಥಾನ ತೆಗೆಯಕ್ಕಾಗಲ್ಲ. ಇದೆಲ್ಲ ನೋಡಿನೇ ನಾವು ಮಂತ್ರಿಗಳನ್ನ ಮಾಡಿದ್ವಿ. ಸಂತೋಷ್ ಲಾಡ್ ಅವ್ರನ್ನ ಯಾವ ಕಾರಣಕ್ಕೂ ಸಂಪುಟದಿಂದ ಬಿಡಲ್ಲ ಅಂತ 1000 ಸಲ ನಿಮ್ಮ ನಾಯಕರಾದಂಥ ಸಿದ್ದರಾಮಯ್ಯ, ಪರಮೇಶ್ವರ್ ಎಲ್ಲರೂ ಹೇಳಿದ್ರು. ಯಾಕೆ ಅವರನ್ನು ಸಚಿವ ಸ್ಥಾನದಿಂದ ನಾನು ಕೇಳಿದ್ದೆ, ಇದೇ ವೇದಿಕೆಯಲ್ಲಿ ನಾನು ಕೇಳಿದ್ದೆ, ನಾನು ಯಾಕೆ ಸಂತೋಷವನ್ನು ತೆಗಿತಾ ಇದ್ದೀರಿ? ಬೇಡ, ತೆಗಿಬೇಡಿ. ಸ್ವಲ್ಪ ಪೌರುಷ ತೋರಿಸಿ, ಯಾವ ಕಾರಣಕ್ಕೂ ತೆಗಿಬೇಡಿ, ಯಾರಿಗೂ ಬಗ್ಬೇಡಿ. ದಾರಿ ಹಾದಿ ಬೀದಿಲಿ ಹೋಗೋಲ್ಲ ಏನೆಲ್ಲ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಕೇಳ್ಕೊಂಡಲ್ಲ. ಈ ಇವತ್ತು ನಮ್ಮ ಕಾನೂನು ಏನು ಹೇಳ್ತದೆ? ಅನ್ಲೆಸ್ ಪ್ರೂವನ್ ಹಿ ಶುಡ್ ಬಿ ಈಗ ಇನ್ನೋಸೆಂಟ್. ನನಗೆ ಹಸನಬ್ ಅವ್ರನ್ನ ಕೇಳಬೇಕು ಅಂತ ಅನ್ಸೋದು, ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತರು, ತುಂಬ ಆಪ್ತರು, ಅವರ ಒಳ ಹೊರಗನ್ನು ಬಲ್ಲವರು. ಅವರನ್ನು ಹೊರಗಡೆ ಇಡಲಿಕ್ಕೆ, ಇಷ್ಟು ದಿನ ಮಂತ್ರಿಮಂಡಲದಿಂದ ಹೊರಗಡೆ ಇಡಲಿಕ್ಕೆ ಅವರ ಮೇಲೆ ಸಾರ್ವಜನಿಕವಾಗಿರುವಂಥ ಆರೋಪಗಳೇ ಕಾರಣನಾ, ಅಥವಾ ಹೂಗಾರ್ ಹೇಳಿದಾಗೆ ಬೇರೆ ಪೊಲಿಟಿಕಲ್ ಕಂಪಲ್ಷನ್ ಏನಾದ್ರು ಇತ್ತು ಅಂದರೆ ಒಂದು ಪರ್ಯಾಯ ಶಕ್ತಿ ಕೇಂದ್ರ ಆಗಬಹುದು ಅನ್ನೋ ಥರದ ಹೆದರಿಕೆ ಸಿದ್ದರಾಮಯ್ಯನವರಿಗೆ? ಇದಕ್ಕೆ ಉತ್ತರವನ್ನು ನೀವು ಹೊರಗಡೆ ಕೇಳಿದ್ರೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ಬಹಿರಂಗವಾಗಿ ನಾವು ಅದನ್ನ ಕೂಡ ಪಕ್ಷದ ತಮ್ಮ ನೋವನ್ನು ತಮ್ಮ ಹತ್ರ ಏನಾದ್ರು ಖಂಡಿತ ನನಗೆ ಗೊತ್ತಿದೆ, ಎಲ್ಲ ವಿಷಯಗಳು ನನಗೆ ಗೊತ್ತಿದೆ. ಅಲ್ಲ, ಏನು ಹೇಳಿದರು ಅಂತ ಹೇಳೋದನ್ನ ಇಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಆದ್ರೂ ಒಂದು ಹೇಳ್ತೇನೆ ನಾನು, ಅವರು ಧರ್ಮ ಸಂಘ ಸಿಗಕ್ಕೆ ಇಷ್ಟ ಇಲ್ಲ ನನಗೆ. ಆದ್ರೆ ಬೀಯಿಂಗ್ ಒಬ್ಬ ಕಾಂಗ್ರೆಸ್ ಸೀನಿಯರ್ ಲೀಡರ್, ನೀವು ಸಾರ್ವಜನಿಕವಾಗಿ ಇಂಥ ಪ್ರಶ್ನೆಗಳಿದಾವೆ. ಇದು ನಾವು ಕೇಳ್ತಾ ಇರೋದು ಸಾರ್ವಜನಿಕವಾಗಿ. ಅಲ್ರಿ ಏನಾಗಿತ್ತು 8 ತಿಂಗಳು ಹಾಕಿದ್ರು ಮಂತ್ರಿ ಮಾಡಲಿ ಅಂತ ಕೇಳೋ ಜನ ಕೇಳಲ್ವಾ? ಈಗ ಯಾಕೆ 8 ತಿಂಗಳಾದ್ಮೇಲೆ ಇವ್ರಿಗೆಲ್ಲ ಸರಿ ಹೋಗ್ಬಿಡ್ತಾ? ಈಗ ಅಥವಾ ಯಾವುದೋ ಕೋರ್ಟ್ ಕೇಸಲ್ಲಿ ಏನಾದ್ರು ಕೇಸಲ್ಲಿ ಗೆದ್ದು ಬಿಟ್ರಾ? ಅಲ್ಲ, ನಂಗಂತೂ ಒಂದು ಅನಿಸ್ತದೆ. ನನಗೆ ಗೊತ್ತಿದ್ದಾಗ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಕೇಳಿದ್ದಾರೆ ಹೈಕಮಾಂಡ್ ಅವರು, ಏನಿದೆ ಆಪಾದನೆಗಳು, ನಿಜವಾಗಿ ನೀವು ಅಂತ ತಪ್ಪು ಮಾಡಿದ್ದೀರಾ, ನಿಮ್ಮಲ್ಲಿ ನೀವು ಅಂತ ತಪ್ಪು ಮಾಡಿದರೆ ನಿಮ್ಮನ್ನು ಮಂತ್ರಿ ಪದವಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೈಕಮಾಂಡ್ ಅವರೇ ಹೇಳಿದರು. ಇವರು ಡಾಕ್ಯುಮೆಂಟ್ ಸಮೇತ ಹೋಗಿ ನಾನು ಅಂಥದ್ದೇನು ತಪ್ಪು ಮಾಡಿಲ್ಲ, ನ್ಯಾಯಬದ್ಧವಾಗಿ ಎಲ್ಲವನ್ನು ಕಾನೂನು ಪ್ರಕಾರವಾಗಿ ಮಾಡಿದ್ದೀನಿ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದ ಮೇಲೆ ಬಹುಶಃ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರ್ಬೋದು. ಸೊ ಹೈಕಮಾಂಡ್ ಕನ್ವಿನ್ಸ್ ಆಗಿದೆ ಖಂಡಿತವಾಗಿ. ಯಾಕೆಂದ್ರೆ ಅವ್ರಂತ ತಪ್ಪು ಮಾಡಲೇ ಇಲ್ಲ. ಅದು ಇವತ್ತು ಹೇಳ್ತಾ ಇದ್ರಲ್ಲ, ಯಾವುದೇ ಶಿಕ್ಷೆ ಕೊಡಲಿಗೂ ನಾನು ಕೊಟ್ಟರು ನಾನು ಅನುಭವಿಸ್ತೀನಿ, ನಾನು ತಪ್ಪು ಮಾಡಿದ್ರೆ ಅಂತ. ರೇಷ್ಮೆ ಅವರು ಯಾವ ಯಾರೋ ಒಬ್ರು ಆರೋಪ ಮಾಡಿದ ತಕ್ಷಣ ದೂರ ಮಾಡಿದ ತಕ್ಷಣ ಆರೋಪ ಸಾಬೀತಾಗಬೇಕಲ್ಲ. ಪೊಲಿಟಿಕಲ್ ಕಂಪಲ್ಷನ್ಸ್ ಅಂತಂದ್ರೆ ನಿಮಗೆ ಬಿಡುವಾಗ ಒಂದು ಕಂಪಲ್ಷನ್, ಸೇರಿಸ್ಕೊಳ್ಳೋ ಒಂದು ಕಂಪಲ್ಷನ್. ನಿಮ್ಗೆ ಯಾವ ನಿಮ್ಮ ಅನುಕೂಲ ಸಿಂಧು ಇದು ಅಲ್ಲ, ಯಾಕೆ ನಿಮ್ಮ ಮೊರಾಲಿಟಿನ್ ಇಲ್ಲ. ಅನುಕೂಲ ಸಿಂಧು ಅಂತ ಒಪ್ಕೊಳ್ಳೋದಾದ್ರೂ ಕೂಡ ಈಗ ಶಿವಕುಮಾರ್, ಈ ರೋಷನ್ ಬೇಗು ಮತ್ತು ಶಿವಕುಮಾರ್ ಅನ್ನೋ ಒಂದು ವ್ಯತ್ಯಾಸ ಏನಂದರೆ, ರೋಷನ್ ಬೇಗ್ ಗೆಲ್ಲೋ ಕುದುರೆ. ಅವ್ರು ಯಾವ ಪಕ್ಷದಲ್ಲಿದ್ದರೂ ಸತತವಾಗಿ ಶಿವಾಜಿನಗರ ಕ್ಷೇತ್ರದಲ್ಲೋ ಕ್ಷೇತ್ರ ಬದಲಾಯಿಸಿದಾಗಲೂ ಕೂಡ ಗೆದ್ದು ಬಂದರು, ಅವರಿದ್ದ ಪಕ್ಷದಿಂದ ಗೆದ್ದು ಬಂದರು. ಶಿವಕುಮಾರ್ ಬರೀ ಗೆಲ್ಲೋ ಕುದುರೆ ಅಲ್ಲ, ಗೆಲ್ಲಿಸ್ಕೊಂಡು ಬರೋ ಕುದುರೆ ಕೂಡ. ಯಡಿಯೂರಪ್ಪನವ್ರ ಥರ ತಾನು ಗೆಲ್ಲೋದಷ್ಟೇ ಅಲ್ಲ, 21 ಉಪಚುನಾವಣೆಗಳ ಪೈಕಿ 19 ಚುನಾವಣೆಗೆ ಗೆಲ್ಲಿಸ್ತಾ ಬಂದರು BJPನ. ಆದರೂ ಕೂಡ ಅವ್ರು ಜೈಲಿಗೆ ಹೋಗ್ಬೇಕು ಬಂದಿವ್ರು ಇಬ್ಬರೂ. ಈಗ ಜನಾದೇಶ ನಮ್ಮ ಪರವಾಗಿತ್ತು. ಜನಾದೇಶ ಯಡಿಯೂರಪ್ಪನವ್ರು ಪಡ್ಕೊಂಡಿದ್ದ ಜನಾದೇಶಕ್ಕಿಂತ ಬೇಕಾ ಇವ್ರಿಗೆ? ಯಡಿಯೂರಪ್ಪ ಇದ್ರದ್ದು ಬೀದರ್ನಿಂದ ಕೊಳ್ಳೇಗಾಲದವರೆಗೂ, ಕಾರವಾರದಿಂದ ಬಂಗಾರಪೇಟೆವರೆಗೂ ಎಲ್ಲ ಕಡೆ ಅವ್ರ ಪಕ್ಷ ಗೆಲ್ಲಿಸ್ತಾ ಇದ್ದಾರೆ. BJP ಇಲ್ಲದೇ ಇರೋ ಕಡೆ ಗೆದ್ರು. ಜನಾದೇಶ ಅಂದರೆ ಬಾರಾಕೂನ್ ಮಾಫ್ ಅಲ್ಲ ಜನಾದೇಶ. ಆಮೇಲೆ ಭ್ರಷ್ಟಾಚಾರ, ಬರೀ ಲಂಚ ಸ್ವೀಕಾರ ಅಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ನಿಮ್ಮ ಬಿಸ್ನೆಸ್ ಚಟುವಟಿಕೆಗಳು ನಿಮ್ಮ ಅಧಿಕಾರದ ಜೊತೆಗೆ ತಳುಕು ಹಾಕ್ಕೊಂಡಾಗ ಜನ ನಿಮ್ಮನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ. ಈ ಕೋಲ್ಗೇಟ್ ಹಗರಣ ಸ್ಫೋಟಗೊಂಡಾಗ ಮಾನ್ಯ ಪ್ರಧಾನಮಂತ್ರಿಯವರೇ ತಮ್ಮ ಸಚಿವರಿಗೆ ಒಂದು ಸಂದೇಶ ಕಳಿಸಿದರು, ಅದು ಟ್ವಿಟರ್ ಮೂಲಕ. ನೀವು ಮಂತ್ರಿಗಳಾಗಿರೋರು ಆದಷ್ಟು ಖಾಸಗಿ ಬಿಸ್ನೆಸ್ ಆಸಕ್ತಿಯನ್ನು ಹೊಂದಿರಕೂಡದು ಅಂತ. ಆದರೆ ಈ ಶಿವಕುಮಾರ್ ತದ್ವಿರುದ್ಧವಾಗಿ ಬೆಳ್ಕೊಂಡ್ಬಂದಿದ್ದಾರೆ. ಅವರು ಯಾವತ್ತು ಫಸ್ಟ್ ಟೈಮ್ MLA ಆದರೂ ಅವತ್ತಿಂದನೂ ಆಯಾ ಕಾಲದಲ್ಲಿ ಯಾವ ಲಾಭದಾಯಕ ಉದ್ಯಮ ಇತ್ತು ಅದ್ರ ಜೊತೆ ಕೈ ಹಾಕ್ತಾ ಇದ್ರು. ಅಂದ್ರೆ ಸರ್ಕಾರಿ ಅಲ್ಲ, ಕುಮಾರಸ್ವಾಮಿ ಏನಂದ್ರು ವಿಧಾನಸಭೆಯಲ್ಲಿ, ನೀವು ಯಡಿಯೂರಪ್ಪ ಜೊತೆ ಕೈ ಜೋಡಿಸಿದ್ರಿ, ಅವ್ರ ಜೊತೆ ಶಾಮೀಲಾಗಿದ್ರಿ ಅಂತ ಓಪನ್ ಆಗಿ ಅಲಿಗೇಷನ್ ಮಾಡಿದ್ರು. ಬಟ್ ಅದೇ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಒಕ್ಕಲಿಗರ ಸಂಘದ ಒಂದು ಸಭೆಯಲ್ಲಿ ನಮ್ಮ ಸಮುದಾಯದ ಅತ್ಯಂತ ಪ್ರಬಲ ನಾಯಕ
ಡಿ.ಕೆ. ಶಿವಕುಮಾರ್ ಮಂತ್ರಿ ಆಗದಂತೆ ತಡೆಯುವ ಒಂದು ಸಂಚು ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಅಲ್ಲ, ಅದು ಒಕ್ಕಲಿಗರ ಓಟ್ಗಳನ್ನ ತಮ್ಮನ್ನ ನಾವು ರೆಪ್ರೆಸೆಂಟೇಟಿವ್ ಆಫ್ ದಿ ಒಕ್ಕಲಿಗರ ಪರೋಕ್ಷವಾಗಿ ಶಿವಕುಮಾರ್ ಬಗ್ಗೆ ಅಪರೂಪದ ಸಹಾನುಭೂತಿಯನ್ನು ಪ್ರಕಟಿಸಿದ್ದಾರೆ. ಸಹಾನುಭೂತಿ ಅಲ್ಲ, ಲಾಭ. ಆದ್ರೆ ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಮತ್ತು ಅವ್ರ ಎಲ್ಲ ಕುಟುಂಬ ವರ್ಗದವ್ರ ಮೇಲೆ ಅಂದ್ರೆ ಅವ್ರ ಪತ್ನಿ ಅವ್ರ ಮೇಲೆ ಎಲ್ಲೋ ಕಡೆ ಅಕ್ರಮವಾಗಿ ಅದಿರು ಅಲ್ಲಿ ಸಂಗ್ರಹಿಸಿಟ್ಟಿದ್ರು ಅಂತಂದ್ಬಿಟ್ಟು ಅರಣ್ಯ ಇಲಾಖೆಯಿಂದ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿತ್ತು. ಆ ಸಂದರ್ಭದಲ್ಲಿ 700ನಲ್ಲಿ ಒಳ್ಳೆ ಕುರುಕ್ಷೇತ್ರದ ವಾತಾವರಣ ನಿರ್ಮಾಣ ಆಗಿತ್ತು. ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಮುಂದೆ ಯಾರೂ ಆ ವಿಷಯವನ್ನು ಚರ್ಚೆ ಮಾಡಲೂ ಇಲ್ಲ. ಈ ಸಾಮಾಜಿಕ ಹೋರಾಟಗಾರರು ಕೂಡ ಆ ವಿಷಯ ಏನಾಯ್ತು ಅಂತ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಅದರಿಂದ ಈ ಕಪ್ಪು ಬಿಳುಪು ಬಣ್ಣದಲ್ಲಿ ಇದನ್ನು ವ್ಯಾಖ್ಯಾನ ಮಾಡೋದಕ್ಕಿಂತ ರಾಜಕೀಯ ಪ್ರತಿಭೆ, ಸಂಘಟನಾ ಸಾಮರ್ಥ್ಯ ಮತ್ತು ಆಡಳಿತ ಅನುಭವ, ಅದೇ ಕಂಪಲ್ಸರಿ. ಈ ಮಾನದಂಡ ಅವರಿಬ್ರು ಯೋಗ್ಯ ಮಂತ್ರಿಗಳಾಗ್ಲಿಕ್ಕೆ ಯೋಗ್ಯ. ನೈತಿಕ ಪ್ರಶ್ನೆಗಳು ಬಂದಾಗ ಹಾಗಾದ್ರೆ ಈಗ ಮಂತ್ರಿಗಳಾಗಿರೋ ಎಲ್ಲರೂ ಹಾಗಾದ್ರೆ ನಾನು ಕೇಳ್ತೇನೆ, ಶ್ರೀರಾಮುಲು ಜನಾರ್ದನ ರೆಡ್ಡಿ ಯಾಕೆ ರಾಜೀನಾಮೆ ಕೊಟ್ಟರು ಅವಾಗ ಬಿಜೆಪಿಯಿಂದ? ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಶ್ರೀರಾಮುಲು ಮತ್ತೆ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಅದು ಜನಾರ್ದನ ರೆಡ್ಡಿ ಜೈಲಿಗೆ ಹೋದ್ಮೇಲೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಬಂದು ಅವ್ನು ಸೋಲಿಸೋ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಗೆದ್ರು. ಸುಮಾರು 47-48 ಬಹುಮತ. ಆದರೆ ಜನಾದೇಶ ಒಂದೇ ನಿಮ್ಮ ಆಯ್ಕೆಗೆ ಸಮರ್ಥನೆ ಅಲ್ಲ. ಎಲ್ಲ ಒಂದ್ ಕಡೆ ಸೂಕ್ಷ್ಮತೆ ಕೂಡ. ನಾನು ನಿಮ್ಮನ್ನು ಕೇಳ್ತೀನಿ, ಇದೇ ಲೋಕಸಭೆ ಉಪಚುನಾವಣೆ ನಡೆದಾಗ ದೊಡ್ಡ ಯುದ್ಧ, ರೇಷ್ಮೆ ಹೇಳಿದಾಗೆ ಅದು ಕುರುಕ್ಷೇತ್ರ ಆಗಿತ್ತು. ಕನಕಪುರ, ಬೆಂಗಳೂರು, ಕನಕಪುರ ಲೋಕಸಭಾ ಚುನಾವಣೆ. ಆವಾಗ ನೀವು ಚುನಾವಣೆ ಗೆಲ್ಲುವಾಗ ಮಾತ್ರ ಕಳಂಕ ಬರೋದಿಲ್ಲ. ನಿಮ್ಮ ತಮ್ಮನಾದ ನಿಲ್ಲಿಸಿ, ನಿಮ್ಮ ತಂಗಿನಾದ ನಿಲ್ಲಿಸಿ, ಯಾರಾದ್ರೂ ನಿಲ್ಲಿಸಿ, ಮಂತ್ರಿ ಸ್ಥಾನ ಕೊಡುವಾಗ ಮಾತ್ರ ಕಳಂಕ ಅಂತ. ಇದ್ಯಾವ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಪಕ್ಷದ್ದು ಅಂತ? ಖಂಡಿತ. ಅಂದರೆ ಸಿದ್ದರಾಮಯ್ಯನವರೆಲ್ಲ ಮಾತಾಡ್ತಾ ಹೇಳಿದರು, ಶಿವಕುಮಾರ್ ಅವ್ರ ಮೇಲೆ ಎಲ್ಲೋ ಒಂದು FIR ಇರಬೇಕಷ್ಟೇ. FIR ಅನ್ನೋದು ಎಲ್ಲ ರಾಜಕಾರಣಿಗಳ ಮೇಲೆ ಇವತ್ತು ಕರ್ನಾಟಕದಲ್ಲಿ ಯಾರ್ಯಾರು ಭ್ರಷ್ಟರು ಅಂತ ನಾವು ಕರಿತೀವೋ, ಮಾಧ್ಯಮಗಳು ಕರಿತೀವಿ, ಜನ ಕರಿತಿದಾರೋ ಅವರೆಲ್ಲರ ಮೇಲೆ ಇರೋದು FIRಗಳೇ. FIR ಆಧಾರದಲ್ಲಿ ನಾವು ಒಬ್ಬರನ್ನ ರಿಜೆಕ್ಟ್ ಮಾಡಬೇಕೋ ಬೇಡವೋ ಅನ್ನೋದು ಎರಡನೇ ಪ್ರಶ್ನೆ. ಬಟ್ ಇಲ್ಲಿ ನನಗೆ ಬಹಳ ಮುಖ್ಯ ಅಂತ ಅನ್ಸೋದು ರಾಹುಲ್ ಗಾಂಧಿ ನಿಲುವು. ನಾವು ರಾಹುಲ್ ಗಾಂಧಿಯನ್ನು ಭಾವಿ ಪ್ರಧಾನಮಂತ್ರಿ ಅಂತ ಕಾಂಗ್ರೆಸ್ ಬಿಂಬಿಸ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೆ ನಂಬಿದ್ದಾರೆ. ಮೋದಿಗೆ ಪರ್ಯಾಯವಾಗಿ ರಾಹುಲ್ ಗಾಂಧಿ ಬೆಳೀತಿದ್ದಾರೆ ಅಂತೇಳಿ. ಅಷ್ಟೆಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ಮನುಷ್ಯ, ಕಳಂಕಿತರನ್ನು ನಿಷೇಧಿಸಬೇಕು ಅನ್ನೋ ಮಸೂದೆ ವಿರುದ್ಧ ಇದ್ದಂಥ ಹರಿದಾಕದಂಥ ಮನುಷ್ಯ. ನಮ್ಮ ಪಾರ್ಟಿಗೆ ಒಂದು ಕ್ಲೀನ್ ಇಮೇಜ್ ಬೇಕು. ಈಗ ಯಾರ್ಯಾರ ಮೇಲೆ ಕಳಂಕದ ಆರೋಪ ಬಂದಿದೆ ಅಟ್ಲೀಸ್ಟ್ ಅವ್ರನ್ನ ಒಂದಿಷ್ಟು ದಿನ ದೂರ ಇಡೋಣ ಅನ್ನೋ ಥರದ ಒಂದು ಛಾತಿಯನ್ನು ರಾಹುಲ್ ಗಾಂಧಿ ತೋರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಒಂದು ಮಾತು ಹೇಳಿದರೆ ಡಿ.ಕೆ. ಶಿವಕುಮಾರ್ ಅದನ್ನ ಖಂಡಿತ ವಿರೋಧಿಸ್ತಿದ್ರು ಅಂತ ನಾನು ಅಂದ್ಕೊಂಡಿಲ್ಲ. ರಾಹುಲ್ ಗಾಂಧಿ ಒಂದು ಮಾತು ಸಿದ್ದರಾಮಯ್ಯನವರೇ, ಯು ಆರ್ ದಿ ಲೀಡರ್, ಯು ಟೇಕ್ ಡಿಸಿಷನ್ಸ್, ನೀವು ನಮ್ಮನ್ನು ಗೆಲ್ಲಿಸ್ಕೊಂಬನ್ನಿ ಅಂತ ಅವರನ್ನು ನಂಬಿ ಒಂದು ಇದನ್ನು ಕೊಡಲಿಕ್ಕೆ ಯಾಕಾಗೋದಿಲ್ಲ, ಒಂದು ಟಾರ್ಗೆಟ್ನ ಕೊಡಲಿಕ್ಕೆ ಯಾಕಾಗೋದಿಲ್ಲ, ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿಕ್ಕೆ ಯಾಕಾಗೋದಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಮತ್ತು ರೋಷನ್ ಬೇಗ್ ಅವರ ಎಂಟ್ರಿ ಇಂಟು ದ ಕ್ಯಾಬಿನೆಟ್ ನನಗನ್ಸೋದು ಇಟ್ ಶೋಸ್ ದ ಹೈಕಮಾಂಡ್ಸ್ ಲಾಸ್ ಆಫ್ ಕಾನ್ಫಿಡೆನ್ಸ್ ಇನ್ ಸಿದ್ದರಾಮಯ್ಯ. ಎಸ್, ನಾನು ಹಸನಬ್ ಅವರ ಪ್ರಪಂಚದಲ್ಲಿ ಕೇಳ್ತೀನಿ, ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಹೆಚ್ಚಿನ ಸ್ಥಾನ ಗೆಲ್ಲದೆ ಹೋದ್ರೆ ಸಿದ್ದರಾಮಯ್ಯ ಇಸ್ ಔಟ್. ಇದು ಹೈಪೋಥೆಟಿಕಲ್ ಕ್ವಶನ್. ನಾನು ಹೈಪೋಥೆಟಿಕ್ ಅಂತಾನೆ ಕೇಳಿದೆ. ನಾನು ರೇ ಅಂತಾನೆ ಕೇಳಿದೆ, ಆಗೋಗ್ಬಿಡುತ್ತೆ ಅಂತಾನೆ ಕೇಳಲಿಲ್ಲ ನಾನು. ಅಲ್ಲ, ಹೇಳಿಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಆಗಿನ ಪರಿಸ್ಥಿತಿಗಳು ಹೇಗಾಗ್ತದೆ, ಹೈಕಮಾಂಡ್ ಕೂಡ ಯಾವ ಪರಿಸ್ಥಿತಿ ಇರುತ್ತೆ ಅಂತ ನೋಡ್ಬೇಕಲ್ಲ. ಈಗ ಏನಂದ್ರೆ ಒಂದು ಯೋಗ್ಯವಾದ ವಿಚಾರ ಹೇಳಿದ್ರು. ಹೈಕಮಾಂಡ್ ಕೂಡ ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡು ಅದು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಬಹಿರಂಗವಾಗಿ ಅವ್ರನ್ನ ಧಿಕ್ಕರಿಸ್ತಾ ಇದ್ರು ಕೂಡ ಅವ್ರ ಬಗ್ಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಹೈಕಮಾಂಡು ದುರ್ಬಲಗೊಂಡಿದೆ. ಅದು ಅವ್ರದೇ ತಪ್ಪು. ಯಾಕಂದ್ರೆ ಉದ್ದಕ್ಕೂ ಹೈಕಮಾಂಡ್ ಸಂಸ್ಕೃತಿ ಅಂದ್ರೆ ಸ್ವಂತ ವ್ಯಕ್ತಿತ್ವ, ಸ್ವತಂತ್ರವಾದ ವಿಚಾರಧಾರೆ ಮತ್ತು ಬೇರು ಮಟ್ಟದ ವರ್ಚಸ್ಸುಳ್ಳ ಪ್ರಾದೇಶಿಕ ನಾಯಕರನ್ನೆಲ್ಲ ವ್ಯವಸ್ಥಿತವಾಗಿ ಹಣಿತಾ ಬಂದರು. ನಮ್ಮ ಕರ್ನಾಟಕದ ಹಿರಿಯ ಮುತ್ಸದ್ದಿ ವಿದೇಶಾಂಗ ಸಚಿವರಾಗಿದ್ದ S.M. ಕೃಷ್ಣ ಅವ್ರನ್ನ ಡಿಸ್ಮಿಸ್ ಮಾಡಿದ ರೀತಿ ಇತ್ತಲ್ಲ, ಎಲ್ಲೋ ಮನೆಗೆಲಸದ ನೌಕರನ್ನ ಕಳಿಸಿದಾಗ ಆವತ್ತೇ ಅವ್ರು ಎಚ್ಚೆತ್ಕೊಳ್ಬೇಕಾಗಿತ್ತು. ಒಕ್ಕಲಿಗ ಸಮುದಾಯಕ್ಕೆ ಅಥವಾ ಕರ್ನಾಟಕ ಜನಕ್ಕೇನೆ ಯಾವ ರೀತಿ ಒಂದು ಅವಮಾನದ ಭಾವನೆ ಇರುತ್ತೆ ಅಂತ. ಯಾವಾಗ ಆ ಜನರ ಸಹಜ ಭಾವನೆಗಳನ್ನು ಧಿಕ್ಕರಿಸಿ ಅವ್ರು ತೀರ್ಮಾನ ಕೈಗೊಂಡಿದ್ದಾರೋ ಅದರಿಂದ ಅನಾಹುತವಾಗಿದೆ. ಆಂಧ್ರದಲ್ಲಿ ಇವತ್ತು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆಂಧ್ರ ಇಬ್ಬಾಗ ಮಾಡಿದ ಮೇಲೆ ಕೂಡ ಇನ್ನಷ್ಟು ಹದಗೆಡ್ತಾ ಇದೆ. ಬಹುಶಃ ಈ ಜನರ ಸಹಜ ಭಾವನೆಗೆ ವಿರುದ್ಧವಾಗಿ ನಡ್ಕೊಳ್ಳೋ ವಿಚಾರ ಮಾತಾಡುವಾಗ ಇವತ್ತು ದ ಎಲೆಕ್ಟ್ರಲ್ ಸೀನ್ ಎಸ್ ಚೇಂಜ್ ಅಂತ ಅಟ್ಲೀಸ್ಟ್ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಜನ ಒಂದು ಸ್ವಲ್ಪ ಕಾಳಜಿ ತಗೊಳ್ತಾ ಇದ್ದಾರೆ. ನಮ್ಮನ್ನು ರೆಪ್ರೆಸೆಂಟ್ ಮಾಡೋ ಥರದ ಲೀಡರ್ ಯಾರು ಹೀಗಿರಬೇಕು. ಅಟ್ಲೀಸ್ಟ್ ಒಂದು ಸಣ್ಣ ಕನ್ಸರ್ನ್ ಇದೆ. ಈಗ ರೋಷನ್ ಬೇಗ್ ಅವರು ಏನು ಮಾತಾಡಿದ್ರು, ನೀವು ಆರೋಪ ಮಾಡ್ಕೊಳ್ರಿ ನಾನು ಗೆಲ್ತೀನಿ ಅನ್ನೋದು, ಅದು ಜನರಿಗೆ ಮಾಡದಂಥ ಅವಮಾನ ಅಂತ ನಾನು ಅನ್ಕೊಳ್ತೀನಿ. ನನ್ನ ಮೇಲೆ ಇರೋ ಆರೋಪಕ್ಕೂ ಜನ ನನ್ನನ್ನು ಆಯ್ಕೆ ಮಾಡೋದಕ್ಕೂ ಸಂಬಂಧನೇ ಇಲ್ಲ, ನಾನು ಏನು ಬೇಕಿದ್ರು ಮಾಡ್ಕೊಳ್ತೀನಿ, ಜನ ನನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಬದಲಾದಾಗ ಈ ಥರದ್ದೆಲ್ಲ ಜೀವನದಲ್ಲಿದ್ದೀವಿ. ನೀವು ಆರೋಪ ಮಾಡಿದ ತಕ್ಷಣ ಆರೋಪ ಅದೇ ಸತ್ಯ ಅಂತ ಅಂಬೋದಿಲ್ಲ. ಅಂದ್ರೆ ಅದರ್ಥ ನಾನು ಸಂಭಾವಿತ, ನಾನು ಒಳ್ಳೆಯವರು ಅಂತೇಳಿ ಜನ ಆಯ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದು.
ಆದರೆ ಹಸನಬ್ಬ ಅವರೇ, ಇವತ್ತಿನ ಎಲೆಕ್ಷನ್ನಲ್ಲಿ ಗೆಲ್ಲೋ ಶಕ್ತಿ ಎಷ್ಟು ಮಟ್ಟಿಗೆ ಮುಖ್ಯನೋ ಇಮೇಜ್ ಕೂಡ ಅಷ್ಟೇ ಮಟ್ಟಿಗೆ ಮುಖ್ಯ ಇವತ್ತಿನ ಸಂದರ್ಭದಲ್ಲಿ ಅಂತ ತಮಗನ್ನಿಸ್ತಿಲ್ವಾ? ಖಂಡಿತ. ಡಿ ಕೆ ಶಿವಕುಮಾರ್ ಮತ್ತು ರೋಷನ್ ಬೇಗ್ ಅವರ ಎಂಟ್ರಿ ಇಂಟು ದ ಕ್ಯಾಬಿನೆಟ್ ಕಾಂಗ್ರೆಸ್ ಪಕ್ಷದ ಇಮೇಜ್ ಅನ್ನು ಹೆಚ್ಚಿಸುತ್ತೆ? ಇಲ್ಲ ಖಂಡಿತ ಹೆಚ್ಚಿಸಿದೆ. ಯಾವ ರೀತಿ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿರ್ವಿವಾದವಾಗಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ನಾಯಕ ಬೇರೆ ಯಾರು ಇಲ್ಲ ಅಂತ ಒಬ್ಬ ಕ್ರಿಯಾಶೀಲ ನಾಯಕ, ಅವರನ್ನು ದೂರ ಇಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ತೀವಿ ಅಂತಂದ್ರೆ ಅದು ಭ್ರಮೆ ನನ್ನ ದೃಷ್ಟಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅದು ನೀವು ಶಕ್ತಿ ಸಾಮರ್ಥ್ಯದ ಮಾತಾಡ್ತೀವಿ, ನಾನು ಇಮೇಜಿನ ವಿಚಾರ ಮಾತ್ರ ಅಲ್ಲ. ಇಮೇಜಿನ ವಿಷಯ ಬಂದಾಗ ಇಮೇಜಿನ ಕೊಡೋರು ಯಾರು, ನಿರ್ಮಾಣ ಮಾಡೋರು ಯಾರು, ಇಮೇಜನ್ನ ರೂಪಿಸೋರು ಯಾರು, ಇಮೇಜನ್ನ ಹಾಳು ಮಾಡೋರು ಯಾರು, ಇಮೇಜನ್ನ ತಂದು ಕೊಡೋರು ಯಾರು, ಯಾರು ಜವಾಬ್ದಾರಿ? ನೀವು ಒಬ್ಬ ಪ್ರಬಲ ನಾಯಕ ಸರ್, ಜಾತಿವಾರ ತೆಗೆದುಕೊಂಡು ಪ್ರಭಾವ ನಾಯಕ, ಒಂದು ಪ್ರಭಾವಿ ಸಮುದಾಯಕ್ಕೆ ಸೇರಿದಂತವರು ಹೈಕಮಾಂಡ್ಗೆ ಆರಂಭದಲ್ಲಿ ಗೊತ್ತಿರ್ಲಿಲ್ವಾ? ನಿನ್ನೆ ಮೊನ್ನೆ ಬಂದವರೆಲ್ಲ ಮಂತ್ರಿಗಳಾದ್ರು. 6 ಸಲ ಗೆದ್ದಂತ ಡಿ ಕೆ ಶಿವಕುಮಾರ್, ಸ್ವತಃ ತನ್ನ ತಮ್ಮನನ್ನು ಪಣಕ್ಕಿಟ್ಟು ಲೋಕಸಭೆ ಚುನಾವಣೆ ಗೆದ್ದಂತ ಡಿ ಕೆ ಶಿವಕುಮಾರ್ ಮಂತ್ರಿ ಸ್ಥಾನ ಮಾಡಿದ್ರೆ ಯಾವ ಕಂಪಲ್ಸನ್ ತಡೀತು ಅಂತ ಹೇಳ್ತಿರೋದು. ಅಂದ್ರೆ ಅವಾಗ ಸ್ಪಷ್ಟವಾಗಿತ್ತು ಇಂಥವ್ರನ್ನ ಸೇರಿಸ್ಕೋಬಾರ್ದು, ಒಂದು ಕ್ಲೀನ್ ಗೌರ್ಮೆಂಟ್ ಕೊಡೋಣ, ಒಂದು ಇಮೇಜ್ ಇರ್ತಕ್ಕಂಥ ಸರ್ಕಾರ ಕೊಡೋಣ ಅಂತ ಹೇಳ್ಬಿಟ್ಟು. ಯಾಕೆ ನಿಮ್ಮ ಹೈಕಮಾಂಡ್ ಅಂತ ನಿಲುವಿಗೆ ಬಂತು? ಅಲ್ಲ, ಹೈಕಮಾಂಡ್ ಯಾಕೆ ಅಂತ ಬಂತು ಅಂತ ಹೇಳುವಂಥ ಕಾರಣಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಹೈಕಮಾಂಡೇ ಉತ್ತರ ಕೊಡಬೇಕು. ಆದರೆ ನನಗಂತೂ ಒಂದು ವಿಷಯ ಏನು ಗೊತ್ತಿ ಅಂತಂದ್ರೆ, ಶಿವಕುಮಾರ್ ಅವರು ನಾನು ನಿರಪರಾಧಿ ಅಂತ ಹೇಳೋದನ್ನ ಹೈಕಮಾಂಡ್ ಹತ್ರ ಹೋಗಿ ಸಾಬೀತುಪಡಿಸಲಿ ಸಫಲರಾಗಿದ್ದಾರೆ. ಸಂತೋಷ್ ಲಾಡು ಅದನ್ನೇ ಹೇಳಿರ್ತಾನೆ. ಸಂತೋಷ್ ಲಾಡು ಕೂಡ ಅದೇ ತರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕಮಾಂಡ್. ನಾ ಕೇಳಲಿಕ್ಕೆ ಇಷ್ಟಪಡೋದು ಹಸನಬ್ಬ ಅವರೇ, ಈಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಏನೇನು ಆರೋಪಗಳಿವೆ ಅನ್ನೋದನ್ನ ಹೂಗಾರ್ ಅವರು ತಿಳಿಸಿದ್ರು. ಆ ಯಾವ ಆರೋಪನೂ ತುಂಬಾ ಸಣ್ಣ ಪುಟ್ಟ ಆರೋಪಗಳಲ್ಲ, ದೊಡ್ಡ ಮಟ್ಟದ ಆರೋಪ. ನಾವು ಗಣಿಗಾರಿಕೆ ವಿರುದ್ಧ ನೀವು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ, ಅದೇ ತರದ ಒಂದು ಅವ್ಯವಹಾರ ಇಲ್ಲೂ ನಡೆದಿದೆ. ಜನಾರ್ದನ ರೆಡ್ಡಿ ಅವರಿಗೆ ಒಂದು ಮಾನದಂಡ, ಶಿವಕುಮಾರ್ ಅವ್ರಿಗೆ ಒಂದು ಮಾನದಂಡನ ಹೇಗೆ ಇಟ್ಕೊಳ್ತೀರಿ? ಅಲ್ಲ, ಈಗ ಮೊದಲಿಂದಲೂ ಅವರು ಗಣಿಗಾರಿಕೆ ವ್ಯವಹಾರ ಮಾಡ್ಕೊಂಡು ಬಂದಂತವರು. ಗಣಿಗಾರಿಕೆಯಲ್ಲಿ ಅವರು ಏನ್ ಮಾಡಿದ್ದಾರೆ, ಬಾಕಿಯವರು ಯಾವ ದರದಲ್ಲಿ ತಗೊಂಡಿದ್ದಾರೋ ಬೇರೆಯವರು, ಶಿವಕುಮಾರ್ ಅಲ್ಲದವರು, ಇದು ನಮ್ಮ ಮೈಸೂರು ಮಿನರಲ್ಸ್ ಇಂದ ಅವರೊಬ್ಬರೇ ಅಲ್ಲ ಅದ್ರ ತಗೊಂಡವರು, ಬೇಕಾದಷ್ಟು ಜನ ಇದ್ದಾರೆ, ಪಟ್ಟಿ ಬೇಕಾದ್ರೆ ಕೊಡ್ತೇನೆ. ಬಟ್ ಇದು ಇಲ್ಲಿರೋ ಮುಖ್ಯ ಆರೋಪ, ಇಲ್ಲಿ ಪಾಯಿಂಟ್ಗಳೆಲ್ಲ ಅದು ಚರ್ಚೆ ಆಗಿಲ್ಲ. ಬಹುಶಃ ನನ್ನ ನೆನಪು ಕರೆಕ್ಟ್ ಆಗಿದ್ರೆ ನಾನು ಹೇಳಬೇಕಾಗಿರೋದು, ಅವರು ಮೈಸೂರು ಮಿನರಲ್ಸ್ ಇಂದ ತಗೊಂಡಿರೋ ಅದ್ರು ಸ್ಕ್ರಾಪ್ ಅಂತ ತಗೊಂಡು ಅದನ್ನ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅದನ್ನ ಸ್ಕ್ರಾಪ್ ಅಂತ ತಗೊಂಡಿದ್ದಾರೆ ಅನ್ನೋದು ದೊಡ್ಡ ಆರೋಪ. ಸ್ಕ್ರಾಪ್ ಮೆಟೀರಿಯಲ್ ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದಾಗೆ ಅವರಿಗೆ ಬೇರೆ ದರ, ಕಡಿಮೆ ದರವನ್ನು ವಿಧಿಸಿಲ್ಲ. ರಿಪೋರ್ಟ್ ಅಲ್ಲಿ 250 ಕೋಟಿ ರೂಪಾಯಿ ಬೊಕ್ಕಸ್ ನಷ್ಟ ಅಂದ್ರೆ ಇವರು ರೆಸ್ಪಾನ್ಸಿಬಲ್ ಪ್ಲೇಸ್ ಅಲ್ಲಿ 250 ಕೋಟಿ ಬೊಕ್ಕಸ್ ಅಂತ ಹೇಗೆ ನಷ್ಟ ಅಂತ ಹೇಗೆ ಹೇಳ್ತಾರೆ ಅವರು? ಅವತ್ತಿದ್ದಾಗಂತ ರೇಟ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ, ಆಮೇಲೆ ರೇಟ್ ಜಂಪ್ ಆಯ್ತು. ಒಂದು ವಿಷಯ ಹೇಳ್ತೇನೆ, ಗೋರ್ಪಡೆ ಅವರು 10,000 ಹೆಕ್ಟೇರ್ಗೂ ಹೆಚ್ಚು ಜಮೀನನ್ನ ನನಗೆ ಇದಕ್ಕೆ ಟ್ಯಾಕ್ಸ್ ಕಟ್ಟಕ್ಕಾಗೋದಿಲ್ಲ ಅಂತ ಹೇಳಿ ಅಷ್ಟು ಕೂಡ ಗಣಿ ಜಮೀನು ಅದನ್ನು ವಾಪಸ್ ಕೊಟ್ಟಿದ್ರು. ಯಾಕಂದ್ರೆ ಅಷ್ಟು ಬೆಲೆ ಇರಲಿಲ್ಲ ಅದಕ್ಕೆ. ಆಮೇಲೆ ಬೆಲೆ ಬಂದಿದ್ದು, ಇವ್ರು ತಗೊಂಡ ನಂತರ ಬೆಲೆ ಬಂದು ಹೆಚ್ಚಿದ್ದಕ್ಕೆ ಮಾರಾಟ ಮಾಡಿ. ನಾನು ಇಮೇಜ್ ವಿಚಾರ ಮಾತಾಡಿದ್ದೆ ಆ ಕಾರಣಕ್ಕಾಗಿ. ನೀವು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದೀರಿ, ಕಾಂಗ್ರೆಸ್ ಪಕ್ಷ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಿದೆ ಗಣಿಗಾರಿಕೆ ವಿಚಾರಕ್ಕೆ, ಗಣಿ ಅಕ್ರಮದ ವಿಚಾರಕ್ಕೆ ಬಂದರೆ ಅನ್ನೋ ಥರದ ಒಂದು ಸಂದೇಶವನ್ನ ನೀವು ಜನತೆಗೆ ಕಳಿಸ್ತಾ ಇಲ್ವಾ? ಅಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇನ್ನೊಂದು ಸ್ಟ್ಯಾಂಡರ್ಡ್ ಬೇಕಲ್ಲ. ಯಾವ ಸ್ಟ್ಯಾಂಡರ್ಡ್? ನೀವು ಈಗ 240 ಕೋಟಿ ರೂಪಾಯಿ 250 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋದು ಹೇಳಿರೋದಷ್ಟೇ, ಅದು ಪ್ರೂವ್ ಆಗಬೇಕು ಅಂತೀರಿ. ಬಳ್ಳಾರಿ ಗಣಿಗಾರಿಕೆಯಿಂದ 17,000 ರೂಪಾಯಿ ಕೋಟಿ ಬಳ್ಳಾರಿ ಗಣಿಗಾರಿಕೆ ಲೂಟಿಯಾಗಿದ್ದು, ಇದು ಸರ್ಕಾರದಿಂದ ಅಧಿಕೃತವಾಗಿ ಬೇರೆಯವರು ಯಾವ ದರದಲ್ಲಿ ತಗೊಂಡಿದ್ದಾರೋ ಅದೇ ದರದಲ್ಲಿ ಶಿವಕುಮಾರ್ ಅವರು ತಗೊಂಡಿದ್ದು. ಯಾಕೆ ನೀವು ಶಿವಕುಮಾರ್ ಮೇಲೆ ಇರ್ತಕ್ಕಂಥ ಆರೋಪ ಒಂದೊಂದೊಂದು ಕ್ಲೀನ್ ಚಿಟ್ ಸಿಗ್ತಾ ಇದ್ದಲ್ಲ. ಈಗ ಅವ್ರು ನೀವು ಹೆಂಗ್ ಹೇಳಿದ್ರಿ ಅಂದ್ರೆ, ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ಕರಪ್ಟು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಹೋದ್ರೆ ಯಡಿಯೂರಪ್ಪ ಇಟ್ಕೊಂಡು ಆಟ ಆಡ್ತಾ ಇದ್ರಿ ಕಾಂಗ್ರೆಸ್ ಪಕ್ಷ. ಸೊ ಅವ್ರ ಮೇಲೆ ಕೂಡ ಇರ್ತಕ್ಕಂಥ ಕೇಸ್ಗಳು ಒಂದೊಂದೊಂದು ಕ್ಲೀನ್ ಆಗ್ತಾ ಇದೆಯಲ್ಲ. ನೀವ್ ಯಾಕೆ ಅವ್ರ ಅಧಿಕಾರದ ಕೆಳಗಿಲ್ಲ ಅಂತ ಆಗ್ತಾ ಇದೆ ಕ್ಲೀನ್ ಅವ್ರದ್ದು? ಈಗ ಹೈಕೋರ್ಟ್ ವ್ಯಾಪಾರಸ್ಥರಲ್ಲ, ಅವರು ವ್ಯಾಪಾರ ಮಾಡಿದ್ದಲ್ಲ. ಶಿವಕುಮಾರ್ ಅವರು ವ್ಯಾಪಾರಸ್ಥರು, ಎಲ್ಲರೂ ತಗೊಂಡಾಗೆ 100 ಜನ ತಗೊಂಡಿದ್ದಾರೆ MML ಇಂದ. ಅದೇ ಬೇರೆಯವರ ಕೊಟ್ಟ ದರದಲ್ಲೇ ಇವರಿಗೆ ಕೊಟ್ಟಿದ್ದು. ನಮ್ಮ ಜೊತೆಗೆ ಸ್ವತಃ ಸಾಮಾಜಿಕ ಹೋರಾಟ SR ಹಿರೇಮಠ್ ಕೂಡ ಸೇರ್ಕೊಳ್ತಾರೆ. ಸೊ ಈಗಾಗಲೇ ಬಿಜೆಪಿಗೆ ತನ್ನದೇ ಆದಂಥ ಮನೆಯನ್ನು ಸರಿ ಮಾಡ್ಕೊಳ್ಳುವಾಗ ಯಡಿಯೂರಪ್ಪ ಬರ್ತಾ ಇದ್ದಾರೆ, ಕಾಂಗ್ರೆಸ್ ಕೂಡ ತನ್ನದೇ ಆದಂಥ ಮನೆ ಸರಿ ಮಾಡಿ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲರೂ ಕೂಡ ಬಹುತೇಕ ಈ ವಿಚಾರದಲ್ಲಿ ಒಂದು ರೀತಿ ಕಾಮನ್ ಆದಂಥ ಒಂದು ಸ್ನೇಹಿತರು ಅನ್ಸುತ್ತೆ. ಬಹುತೇಕ ಹಿರೇಮಠ ಜೊತೆ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.